ಇದರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ, ರಾಜ್ಯ ಸರ್ಕಾರದ ಪ್ರತಿನಿಧಿ ದೆಹಲಿಯಲ್ಲಿ ಹಾಗೂ ಮಾಜಿ ಸಚಿವರಾದಂಥ ಪಿ ಜಯಚಂದ್ರ ಅವರ ಸಂಯಮ ಬಂದಿದೆ, ಸಂಘಟನೆ ಬರ್ತದೆ, ಮತ್ತೆ ಸಮಯ ಪ್ರಜ್ಞೆ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ. ಈಗಾಗಲೇ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಕ್ರೀಡಾಕೂಟ ನಡೆದಿದೆ. ತುಮಕೂರಲ್ಲಿ ಈ ವರ್ಷ 2025-26 ನಡೀತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅನೇಕ ಜಿಲ್ಲೆಗಳಲ್ಲಿ ಈ ಕ್ರೀಡಾಕೂಟ ನಡೆದಾಗ ಭಾಗವಹಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಈ ಸುಸಜ್ಜಿತವಾದಂಥ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೀತಾ ಇರ್ತಕ್ಕಂಥದ್ದು, ಅದನ್ನು ಹಮ್ಮಿಕೊಂಡಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಸ್ವತಃ ಕ್ರೀಡಾಪಟು, ಅವರು ಅಥ್ಲೆಟಿಕ್ಸ್ ನಲ್ಲಿ ಭಾಗವಹಿಸ್ತಾ ಇದ್ದರು. ನಾನು ಸಣ್ಣ ಕ್ರೀಡಾಪಟು, ನಾನು ಹೈಸ್ಕೂಲ್ನಲ್ಲಿರುವಾಗ, ಪ್ರೌಢಶಾಲೆಯಲ್ಲಿರುವಾಗ ಕಬಡ್ಡಿ ಆಟ ಆಡ್ತಾ ಇದ್ದೆ. ಅಂತರ್ಶಾಲಾ ಕಬಡ್ಡಿಯಲ್ಲಿ ನಾನು ಭಾಗವಹಿಸಿದ್ದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಕಬಡ್ಡಿನಲ್ಲಿ ಆಸಕ್ತಿ, ಕ್ರಿಕೆಟ್ನಲ್ಲಿ ಆಸಕ್ತಿ, ಫುಟ್ಬಾಲ್ನಲ್ಲಿ ಆಸಕ್ತಿ, ಈ ಆಸಕ್ತಿಯನ್ನು ಬೆಳೆಸಿಕೊಂಡಿರ್ತಕ್ಕಂಥದ್ದು ನಾನು ಎಷ್ಟೇ ತೊಂದರೆ ಆದರೂ ಕೂಡ, ಎಷ್ಟೇ T20 ಕ್ರಿಕೆಟ್ ಅನ್ನ ನೋಡ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಜೊತೆಗೆ ವರ್ಲ್ಡ್ ಫುಟ್ಬಾಲ್ ಮ್ಯಾಚ್ ನೋಡ್ತೀನಿ ಅಂತಕ್ಕಂಥ ರಾತ್ರಿ ವೇಳೆ ನಡೆಯೋದ್ರಿಂದ ತೊಂದರೆ ಆಗೋದಿಲ್ಲ, ರಾಜಕೀಯ ತೊಂದರೆ ಆಗೋದಿಲ್ಲ. ಅದರಿಂದ ನಾನು ರಾತ್ರಿ ವೇಳೆ ಕ್ರೀಡಾಪಟು ಕೂಡ ಶ್ರಮ ಮತ್ತೆ ಗುರಿ ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಒಲಿಂಪಿಕ್ನಲ್ಲಿ, ಒಲಿಂಪಿಕ್ಸ್ನಲ್ಲಿ ಮತ್ತೆ ಏಷ್ಯನ್ ಗೇಮ್ಸ್ನಲ್ಲಿ, ಕಾಮನ್ವೆಲ್ತ್ ಗೇಮ್ಸ್ ಹೇಳದಂತೆ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಇಂದ ಡಿವೈಎಸ್ಪಿ 3% ರಿಸರ್ವೇಶನ್ ಅನ್ನ ಇಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 3% ಅಂತವರಿಗೆ ನೇರವಾಗಿ 3% ರಿಸರ್ವೇಶನ್ ಅನ್ನ ಇಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಗೆದ್ರೆ 4 ಕೋಟಿ, ಮತ್ತೆ ಫ್ರೆಂಚ್ ಗೆದ್ರೆ 3 ಕೋಟಿ. ಇವೆಲ್ಲರೂ ಕೂಡ ಒಲಿಂಪಿಕ್ ಟ್ವೀಟ್ಗಳು. ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಭವಿಷ್ಯ ಇದೆ ಅನ್ನತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವೆಲ್ಲ
ಇದನ್ನು ನೋಡಿದಾಗ ಅನೇಕ ಈ ಕ್ರೀಡಾಕೂಟವನ್ನ ಬದುಕಾಗಿ ಮೂಡುಕಾಗಿ ಇಡ್ತಾ ಇದ್ದೇವೆ. ಯುವ ಜನತೆ ತಮ್ಮ ಭವಿಷ್ಯವನ್ನ ಕಟ್ಕೊಳ್ಬೇಕು, ಯಾವುದೇ ರೀತಿಯಲ್ಲಿ ಮದ್ಯ ವ್ಯಸನಿಗಳಾಗಬಾರದು ಅಂತ ಹೇಳಿ ನಮ್ಮೆಲ್ಲರ ಬಯಕೆ, ಮುಖ್ಯಮಂತ್ರಿಗಳ ಬಯಕೆ, ನಿಮ್ಮ ಪೋಷಕರ ಬಯಕೆ. ಅದಕ್ಕಾಗಿ ಈ ಕ್ರೀಡಾಕೂಟವನ್ನ ನಾವು ಅದಕ್ಕಾಗಿ ಮೀಸಲಿಟ್ಟಿದ್ದೇವೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಒಲಿಂಪಿಕ್ಸ್ ಮೋಟೋ ಇದೆ, just to participate, not to win. ಇವತ್ತು ನಾವು ಎಲ್ಲರೂ ಕೂಡ ಗೆಲ್ಲಬೇಕು ಅಂತ ಹೇಳಿ ಕ್ರೀಡೆಗೆ ಬರ್ತೇವೆ, ಆದರೆ ಎಲ್ಲರೂ ಗೆಲ್ಲುವುದಕ್ಕಾಗೋದಿಲ್ಲ. ನಾವು ಭಾಗವಹಿಸೋದೇ ಬಹಳ ಮುಖ್ಯ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಇಡೀ ರಾಜ್ಯದಿಂದ ಭಾಗವಹಿಸಿದ್ದೀವಿ. ಸುಮಾರು 8,000 ಕ್ರೀಡಾಪಟುಗಳು 7 ದಿವಸದಲ್ಲಿ ತುಮಕೂರಿನಲ್ಲಿ ಭಾಗವಹಿಸಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರೂ ಗೆಲ್ಲುವುದಕ್ಕಾಗುವುದಿಲ್ಲ, ಆದರೆ ಒಲಿಂಪಿಕ್ ಮೋಟೋ ಭಾಗವಹಿಸೋದೇ ಮುಖ್ಯ, ಗೆಲ್ಲುವುದಕ್ಕಿಂತ ಭಾಗವಹಿಸೋದೇ ಮುಖ್ಯ. ಅದಕ್ಕಾಗಿ ನಮ್ಮೆಲ್ಲರಿಗೂ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸುತ್ತೇನೆ. ಈಗಾಗಲೇ ಮಾನ್ಯ ಗೋವಿಂದರಾಜ್ ಅವರು ಹೇಳಿದರು, ಕರ್ನಾಟಕದ ಕ್ರೀಡಾಪಟುಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಅನೇಕ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಅವರ ಭವಿಷ್ಯ 2% ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಗೆ 3 ಪೊಲೀಸ್ ಮತ್ತು ಫಾರೆಸ್ಟ್ ಇಲಾಖೆಗಳಿಗೆ 3% ರಿಕ್ರೂಟ್ಮೆಂಟ್ ನಲ್ಲಿ ರಿಸರ್ವೇಶನ್ ಅನ್ನು ಕೊಟ್ಟಿದ್ದಾರೆ. ಬಹುಶಃ ಯಾವ ರಾಜ್ಯದಲ್ಲೂ ಕೂಡ ಇಂಥ ಉತ್ತೇಜನ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕ್ರೀಡಾಪಟುಗಳ ಪರವಾಗಿ ನಾನು ಅಭಿನಂದನೆ